ಹಾಯ್ ಗಾಯ್ಸ್, ಇದು ನೀವು ನೋಡ್ತಾ ಇದ್ದೀರಾ ಹ್ಯುಂಡೈ ಕ್ರೆಟಾ ನಾವು ಮುಂಚೆ ಕೂಡ ವಿಡಿಯೋ ಮಾಡಿದ್ವಿ. ಆದರೆ ಅದು ಎಕ್ಸಾಕ್ಟ್ ಸ್ಪೆಕ್ಸ್ ಮತ್ತು ಕಾರ್ ಲಾಂಚ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಐ ಬಟನ್ ನೋಡ್ಬೋದು. ಇದು ನೋಡ್ಬೋದು ಹ್ಯುಂಡೈ ಕ್ರೆಟಾದ ಕೀ. ಮತ್ತು ಕ್ರೆಟಾದಲ್ಲಿ ಮಾತಾಡೋದಾದರೆ ಪ್ರೈಸಲ್ಲಿ 9.99 ಲಕ್ಷದಿಂದ 17.2 ಲಕ್ಷದವರೆಗೆ ಪ್ರೈಸ್ ಇದೆ. ಅಂದರೆ ಆನ್ ರೋಡಲ್ಲಿ ನೋಡೋದಾದರೆ 14ರಿಂದ 21.5 ಲಕ್ಷ. ಟೋಟಲ್ 8 ಕಲರ್ ಆಪ್ಷನ್ಸಲ್ಲಿ ಬರುತ್ತೆ ಹ್ಯುಂಡೈ ಕ್ರೆಟಾ. ಬ್ಲೂ, ಮೆಟಾಲಿಕ್, ಸಿಲ್ವರ್, ರೆಡ್, ಆರೆಂಜಲ್ಲಿ 2 ಆಪ್ಷನ್ ಇದೆ. ಆರೆಂಜ್ ಮತ್ತು ಲ್ಯಾವಾ ಅಂತ, ಫ್ಯಾಂಟಮ್ ಬ್ಲ್ಯಾಕ್, ವೈಟ್ ಮತ್ತು ವೈಟಲ್ಲ ಇನ್ನೊಂದು ಆಪ್ಷನ್, ಡೀಪ್ ಫಾರೆಸ್ಟ್ ಮತ್ತು ಗ್ರೇ ಮೆಟಾಲಿಕ್ ಕೂಡ ಬರುತ್ತೆ ಹ್ಯುಂಡೈ ಕ್ರೆಟಾದಲ್ಲಿ. ಟೋಟಲ್ ಆಗಿ ತುಂಬ ಆಪ್ಷನ್ಸಲ್ಲಿ ಬರುತ್ತೆ. EX, SX ಆಪ್ಷನ್, ಟರ್ಬೋ ಕೂಡ ಇದೆ. ಇಂಡಿಯಾದ ತುಂಬ ಪಾಪ್ಯುಲರ್ ಕಾರಲ್ಲಿ ಸೇಲ್ ಆಗಿರೋ ಫಸ್ಟ್ ಪ್ಲೇಸಲ್ಲಿದೆ ಹ್ಯುಂಡೈ ಕ್ರೆಟಾ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಸುಮಾರು 3200 ಯೂನಿಟ್ಸ್ ಅಷ್ಟು ಸೇಲ್ ಆಗಿತ್ತು. ಹಾಗೆ ಇನ್ನೂ ಕೂಡ ಸೇಲ್ ಆಗ್ತಾನೇ ಇದೆ. ಬನ್ನಿ ಏನೇನಿದೆ ಗಾಡೀಲಿ ನೋಡೋಣ. ಇದು ನೋಡ್ತಾ ಇದ್ದೀರಾ ಟಾಪ್ ಎಂಡ್ ಮಾಡೆಲ್. ಇಲ್ಲಿ ಮೇಲೆ DRL ಇದೆ. ಕೆಳಗೆ ಟ್ರಯೋ ಬೀಮ್ LED ಹೆಡ್ಲ್ಯಾಂಪ್ಸ್, 3 ಹೆಡ್ಲ್ಯಾಂಪ್ಸ್ ನೋಡ್ಬೋದು. ಮತ್ತು ಇಲ್ಲಿ ಫಾಗ್ ಲ್ಯಾಂಪ್. ರೇಡಿಯೇಟರ್ ಗ್ರಿಲ್ ನೋಡಿ ತುಂಬ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಒಂದು SUV ಥರನೇ ಲುಕ್ ಕೊಡುತ್ತೆ, ದೊಡ್ಡ SUV ಥರ. ಮತ್ತು ಇಲ್ಲಿ ಸ್ಕಿಡ್ ಪ್ಲೇಟ್ಸ್ ಇದೆ. ಹ್ಯುಂಡೈ ಲೋಗೋ ಮಧ್ಯದಲ್ಲಿ ರೇಡಿಯೇಟರ್ ಗ್ರಿಲ್ನಲ್ಲಿ. ಸೈಡಲ್ಲಿ ಇಲ್ಲಿ ನೋಡೋದಾದರೆ 17 ಇಂಚಸ್ಸಿಂದು ಕ್ರಿಸ್ಟಲ್ ಕಟ್ ಅಲಾಯ್ ವೀಲ್ಸ್ ಇದು. 16 ಇಂಚಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಬೇಸ್ ವೇರಿಯಂಟಲ್ಲೆಲ್ಲ. ಮತ್ತು ಡೈಮೆನ್ಷನ್ ವೈಸ್ ನೋಡೋದಾದರೆ 4.3 ಮೀಟರ್ ಲೆಂತ್ ಇದೆ, 1.6 ಮೀಟರ್ ಹೈಟ್ ಇದೆ. ಕಾರ್ಬೇಟಲ್ಲಿ ನೋಡೋದಾದರೆ 1350 ಕಿಲೋಗ್ರಾಮ್ಸ್ ಅಷ್ಟು. ಮತ್ತು ಇಲ್ಲಿ ORM, ಇದರಲ್ಲಿ LED ಟರ್ನ್ ಇಂಡಿಕೇಟರ್ ಲೈಟ್ ಕೂಡ ಹಾಕ್ಸಿದ್ದಾರೆ. ಸೇಫ್ಟಿಯಲ್ಲಿ ನೋಡೋದಾದರೆ 2 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಇದೆ. SX ಟಾಪ್ ಎಂಡ್ ಇದು 6 ಏರ್ ಬ್ಯಾಗ್ಸ್, ABS ಮತ್ತು EBD, ಟ್ರ್ಯಾಕ್ಷನ್ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್, ಹಿಲ್ ಅಸಿಸ್ಟ್, ಕ್ರ್ಯಾಶ್ ಸೆನ್ಸರ್. ಮತ್ತು ಮೋಡ್ಸಲ್ಲಿ ಮಡ್ ಮತ್ತು ಆಫ್ ರೋಡ್ ಸಿಸ್ಟಮ್ ಕೂಡ ಬರುತ್ತೆ. ಬೆಸ್ಟ್ ಇನ್ ಕ್ಲಾಸ್ ಫೀಚರ್ಸ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಅನ್ಲಾಕ್ ಡೋರ್ ಕೂಡ ಬರುತ್ತೆ ಹ್ಯುಂಡೈ ಕ್ರೆಟಾದಲ್ಲಿ. ಇಲ್ಲಿ ನೋಡ್ಬೋದು ಮೇಲೆ ಶಾರ್ಕ್ ಫಿನ್ ಆ್ಯಂಟೆನಾ, ರೂಫ್ ರೈಲ್ಸ್ ಮತ್ತು ಒಂದು ದೊಡ್ಡದಾದ ಪ್ಯಾನ್ರೋಮಿಕ್ ಸನ್ ರೂಫ್ ಇದೆ. ರಿಯರ್ ವೈಪರ್, ಹ್ಯುಂಡೈ ಲೋಗೋ ಮತ್ತು ಕ್ರೆಟಾ ಅಂತ ಬ್ಯಾಜಿಂಗ್ ನೋಡ್ಬೋದು ಇಲ್ಲಿ ಸಿಲ್ವರ್ ಆಕ್ಸೆಂಟಲ್ಲಿ. ಇದು ಕೂಡ ಫ್ರಂಟ್ ಲುಕ್ ಥರನೇ ಇನ್ಸ್ಪೈರ್ಡ್ ಆಗಿರೋ ಟೈಲ್ ಲ್ಯಾಂಪ್. ಬನ್ನಿ ಬೂಟ್ ಓಪನ್ ಮಾಡಿ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಕ್ರೆಟಾದ ಬೆಸ್ಟ್ ಇನ್ ಕ್ಲಾಸ್ 433 ಅಂದರೆ 433 ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್. ತುಂಬ ದೊಡ್ಡ ಇದೆ ಬೂಟ್ ಸ್ಪೇಸ್. ಮತ್ತು ಇಲ್ಲಿ ಬೋಸಿನ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ನೋಡ್ಬೋದು ಇಲ್ಲಿ. ಬನ್ನಿ ಕೆಳಗಿದೆ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ 16 ಇಂಚಸ್ಸಿಂದ ವೀಲ್ ಇದು, 17 ಅಲ್ಲ. ಗಾಡೀಲಿ 17 ಇಂಚಸ್ಸಿಂದ ಬರೋದು, ಆದರೆ ಸ್ಪೇರ್ ವೀಲ್ 16 ಇದೆ. ಮಳೆ ಬರ್ತಾ ಇದೆ, ಒಳ ಹೋಗಿ ನೋಡೋಣ ಬೇಗ. ಆಲ್ ರೈಟ್, ಇದು ಕ್ಲೋಸ್ ಆಗಿಲ್ಲ. ಓಕೆ, ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ಸ್, ಕ್ರೋಮ್ ಆಕ್ಸೆಂಟ್ನಲ್ಲಿ ಡೋರ್ ಹ್ಯಾಂಡಲ್, ಸ್ವಲ್ಪ ಸ್ಟೋರೇಜ್. ಇಲ್ಲಿ ಬೋಸಿನ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಬರುತ್ತೆ, ಟೋಟಲ್ 8 ಸ್ಪೀಕರ್ ಜೊತೆ. ಇಲ್ಲಿ ಡೋರ್ ಬಿನ್ ಮತ್ತು ಬಾಟಲ್ ಹೋಲ್ಡರ್ ಏನು ಸ್ವಲ್ಪ ಸ್ಟೋರೇಜ್. ಸೆಂಟರ್ ಕಾನ್ಸೋಲ್ ಲುಕ್, ಇಲ್ಲಿ ಚಾರ್ಜಿಂಗ್ ಪೋರ್ಟ್, 2 AC ವೆಂಟ್ ಇದೆ ಇಲ್ಲಿ. ಮತ್ತು ಇದು ಕ್ಲೈಮೇಟ್ ಕಂಟ್ರೋಲ್ ಝೋನ್, ಮುಂದೋಗಿ ನೋಡೋಣ ಆಮೇಲೆ. ಲೆದರ್ ಏಟ್ ಸೀಟ್ಸ್, ಇದು ಡ್ಯೂಯಲ್ ಟೋನ್ ಫಿನಿಷ್ನಲ್ಲಿ ಬ್ಲ್ಯಾಕ್ ಮತ್ತು ವೈಟ್ ಇಲ್ಲಿ ನೋಡ್ಬೋದು ನೀವು. ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಹಾಗೆ ಇದು ನೋಡ್ತಾ ಇದ್ದೀರಾ ಕ್ರೆಟಾದ ಡ್ಯಾಶ್ ಬೋರ್ಡ್, ತುಂಬ ಅಂದರೆ ತುಂಬ ಒಳ್ಳೆ ಇದೆ. ಈ ಸೆಗ್ಮೆಂಟಲ್ಲಿ ಫಸ್ಟ್ ಅಂತಲೇ ಹೇಳ್ಬೋದು ಈ ಥರ ಡ್ಯಾಶ್ ಬೋರ್ಡಿನ ಲುಕ್ಸ್ ಎಲ್ಲ. ಡ್ರೈವರ್ ಸೈಡ್ ಡೋರ್, ಡ್ರೈವರ್ ಸೈಡ್ನಲ್ಲೂ ಇಲ್ಲಿ ಸೇಮ್ ಹಾಗೆ ಕನ್ಸೋಲ್ ಇದೆ. ಆದರೆ ORM ಕಂಟ್ರೋಲ್ಸ್, ಪವರ್ ವಿಂಡೋ ಕಂಟ್ರೋಲ್ಸ್ ಎಲ್ಲ ನೋಡ್ಬೋದು ಇಲ್ಲಿ. ಕ್ರೋಮ್ ಆಕ್ಸೆಂಟ್ನಲ್ಲಿ ಡೋರ್ ಹ್ಯಾಂಡಲ್. ಮತ್ತು ಇಲ್ಲಿ ಬೋಸಿನ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್. ಡ್ಯಾಶ್ ಬೋರ್ಡಿನ ಲುಕ್ ಒಳಗೆ ಕುತ್ಕೊಂಡು ನೋಡೋಣ. ಹಾಗೆ ಇಲ್ಲಿ ನೋಡ್ಬೋದು 8 ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಾನಿಕ್ ಸೀಟ್ಸ್. ಇದು ನೋಡ್ತಾ ಇದ್ದಾರೆ ಕ್ರೆಟಾದ ಡ್ಯಾಶ್ ಬೋರ್ಡ್. ಮತ್ತು ಇದು ಲೆದರ್ ಆ್ಯಪ್ ಸ್ಟೀರಿಂಗ್ ವೀಲ್, ಕ್ರೋಮ್ ಆಕ್ಸೆಂಟ್ ಥರ ಆಕ್ಸೆಂಟ್ ಇದೆ ಇಲ್ಲಿ ಕೆಳಗೆ. ಈ ಸೈಡ್ ಮೋಡ್ಸ್ ಮತ್ತು ಕಾಲ್ ಲ್ಯಾಂಡಿಂಗ್, ರಿಸೀವಿಂಗ್ ಫಂಕ್ಷನ್ಸ್. ಇಲ್ಲಿ ಕ್ರೂಸ್ ಕಂಟ್ರೋಲ್ಸ್ ಫಂಕ್ಷನ್ ಈ ಸೈಡ್ ರೆಡ್ ಸೈಡಲ್ಲಿ. ಮತ್ತು ಇಲ್ಲಿ ಹೆಡ್ಲೈಟ್ಸ್ ಇನ್ ಮೌಂಟಿಂಗ್ಸ್, ಸ್ಟಿಚಿಂಗ್ ಇದೆ ಬ್ಲ್ಯಾಕಲ್ಲಿ. ಲೆದರ್ ಆ್ಯಪ್ ಸ್ಟೀರಿಂಗ್ ವೀಲ್ ನೋಡ್ಬೋದು. ಮತ್ತು ಇಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್, ಅದರ ಪಕ್ಕದಲ್ಲಿ ಹೆಡ್ಲೈಟ್ಸಿನ ಬೀಮ್ ಸೆಲೆಕ್ಷನ್ಸ್. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ MID ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತಲೇ ಹೇಳ್ಬೋದು.
ಇದು ಸೆಲೆಕ್ಷನ್ ಇಲ್ಲಿ ಇದೆ. ಟ್ಯಾಕ್ಟಿಕ್ ಫೀಡ್ಬ್ಯಾಕ್ ಇದು, ಫ್ಯೂಯಲ್ ಎಕಾನಮಿ, ಅಕ್ಯುಮುಲೇಟೆಡ್ ಇನ್ಫೋ, ಡ್ರೈವರ್ ಇನ್ಫೋ, ಹಾಗೆ ಕಿಲೋಮೀಟರ್ ಗೇಜ್, ಫ್ಯೂಯಲ್ ಗೇಜ್ ಎಲ್ಲ ತೋರಿಸುತ್ತೆ ಇದರಲ್ಲೇ. ಆ್ಯಾವ್ರೇಜ್ ಕೂಡ ನೋಡ್ಬೋದು ಇಲ್ಲಿ. ಮತ್ತು ಇದು ವಾಲ್ಯೂಮ್ ರಾಕರ್, ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಮತ್ತು ಲೆಫ್ಟ್ ಸೈಡಲ್ಲಿರೋದು ಇನ್ಫೋಟೈನ್ಮೆಂಟ್ ಸ್ಕ್ರೀನಿಗೆ. ಇದು ನೋಡ್ತಾ ಇದ್ದಾರೆ ಡ್ಯಾಶ್ಬೋರ್ಡ್ ಮತ್ತು ಸೆಂಟರ್ ಕಾನ್ಸೋಲ್ನ ಫ್ರಂಟ್ ಲುಕ್. ಇಲ್ಲಿ 2 AC ವೆಂಟ್ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ 12 ಇಂಚಸ್ಸಿಂದು ಅಂದರೆ 12 ಇಂಚಸ್ಸಿಂದು ದೊಡ್ಡ ಡಯಾಗ್ನಲ್ ಸ್ಕ್ರೀನ್. ಗ್ಲೌಸ್ ಹಾಕಿನೂ ರೆಸ್ಪಾನ್ಸ್ ತುಂಬ ಒಳ್ಳೆ ಇದೆ ನೋಡಿ. ಹ್ಯುಂಡೈ ಅವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಕಾರಲ್ಲಿ. ಮುಂಚಿನ ಕ್ರೆಟಾದಲ್ಲೆಲ್ಲ ಅಷ್ಟು ಫೀಡ್ಬ್ಯಾಕ್ ಇರಲಿಲ್ಲ. ಅಂದರೆ ಇದರಲ್ಲಿ ಕಲರ್ಸ್ ಕೂಡ ಸ್ವಲ್ಪ ಪ್ಲೀಸೆಂಟ್ ಥರ, ಅಂದರೆ ನೋಡಲಿಕ್ಕೆ ಸ್ವಲ್ಪ ಒಳ್ಳೆ ಕಾಣುತ್ತೆ. ಲೈಕ್ ನಿಮ್ಮ ಫೋನ್ ಟ್ಯಾಬ್ಲೆಟ್ ಇನ್ನೆಲ್ಲ ಡಿಸ್ಪ್ಲೇ ಇದ್ದ ಹಾಗೆ. ಇದು ನೋಡ್ತೀರಾ ಮೆನು ಸ್ಕ್ರೀನ್, ನೇವಿಗೇಷನ್, ಫ್ಲೋನ್, ಮ್ಯಾಪ್ಸ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು ಮ್ಯಾಪ್ಸ್, ನಮ್ಮ ಲಾಸ್ಟ್ ಲೊಕೇಶನ್, ಹಾಗೆ ಇಲ್ಲಿ ಸ್ಟಾರ್ಟ್ ಆಗಿರೋ ಲೊಕೇಶನ್, ಝೂಮ್ ಔಟ್, ಝೂಮ್ ಇನ್ ಎಲ್ಲ ಆಪ್ಷನ್ಸ್ ಇದೆ ಲೆಫ್ಟ್ ಸೈಡಲ್ಲಿ. ಮೆಮೊರಿ ಫಂಕ್ಷನ್ ಆದ್ದರಿಂದ ನಮ್ಮ ಲಾಸ್ಟ್ ಲೊಕೇಶನ್ ಎಲ್ಲ ಟ್ರ್ಯಾಕ್ ಮಾಡಿ ನಮಗೆ ತೋರಿಸುತ್ತೆ. ಮತ್ತು ಇಲ್ಲಿ ಬ್ಲೂ ಲಿಂಕ್ ಕನೆಕ್ಟೆಡ್ ಆ್ಯಪ್ ಕೂಡ ಬರುತ್ತೆ ಇದರಲ್ಲೇ. ಸೆಟ್ಟಿಂಗ್ಸಲ್ಲಿ ನೋಡೋಣ, ವೆಹಿಕಲ್, ನೇವಿಗೇಷನ್, ಫೋನ್ ಕನೆಕ್ಷನ್, ಬ್ಲೂ ಲಿಂಕ್ ಎಲ್ಲ ಇದೆ. ಇಲ್ಲಿ ಡ್ರೈವರ್ ಅಸಿಸ್ಟೆಂಟ್, ಲೈಟ್ಸ್, ಹೆಡ್ಲೈಟ್ಸಿನ ಕಂಟ್ರೋಲ್ ಎಲ್ಲ ಮಾಡ್ಬೋದು. ಇಲ್ಲಿ ವಾಯ್ಸ್ ರೆಕಗ್ನಿಷನ್ ನೋಡೋಣ. ಇದಕ್ಕೆ ಬ್ಲೂ ಲಿಂಕ್ ಕನೆಕ್ಟ್ ಮಾಡಬೇಕು, ಆದರೆ ಇದು ನಿಮ್ಮ ಫೋನ್ಗೆ ನಿಮ್ಮ ಸರ್ವಿಸ್ ಸೆಂಟರ್ ಅಥವಾ ನೀವು ಯಾವ ಶೋರೂಮಲ್ಲಿ ಕಾರ್ ತೊಗೊಳ್ತೀರೋ ಅವರೇ ಮಾಡಿಕೊಡ್ಬೇಕು ಇದನ್ನು, ಡೀಲರ್ಶಿಪ್. ಹಾಗೆ ಇಲ್ಲಿ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್, ಬ್ಲೋವರ್ ಸ್ಪೀಡ್ ಜಾಸ್ತಿ ಆಯಿತು ನೋಡ್ಬೋದು ಇಲ್ಲಿ ನೀವು. ಮತ್ತು ಇಲ್ಲಿ 12V ಸಾಕೆಟ್ ಇದೆ ಲೆಫ್ಟ್ ಸೈಡಲ್ಲಿ, USB ಸಾಕೆಟ್, ಚಾರ್ಜಿಂಗ್ ಮೌಂಟ್ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಮ್ಯಾಟ್. ಇದು ನೋಡ್ತಿದ್ದಾರೆ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 7 ಸ್ಪೀಡ್ DCT ಅಥವಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಆಪ್ಷನ್ ಇದೆ. ಮತ್ತು ಇಲ್ಲಿ ಸೀಟ್ ವೆಂಟಿಲೇಷನ್, ಇದು ಕೂಡ ನೋಡಿ ಆಕ್ಸೆಂಟ್ ಎಷ್ಟು ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ. ಅಟೆನ್ಷನ್ ಟು ಡೀಟೇಲ್ ಅಂತಲೇ ಹೇಳ್ಬೋದು. ಡೀಟೇಲಿಗೆಲ್ಲ ತುಂಬ ಒಳ್ಳೆಯದು ನೋಡಿ ಮಾಡಿದ್ದಾರೆ ಕ್ರೆಟಾದಲ್ಲಿ. ಮತ್ತು ಇಲ್ಲಿ ಪಾರ್ಕಿಂಗ್ ಕ್ಲಚ್, 2 ಕಪ್ ಹೋಲ್ಡರ್ ಅಲ್ಲ ಸ್ಕ್ವೇರ್ ಟೈಪಲ್ಲಿದೆ. ಮತ್ತು ಇಲ್ಲಿ ನೋಡ್ತಿದ್ದಾರೆ ಕ್ಲೈಮೇಟ್ ಕಂಟ್ರೋಲ್ ಝೋನ್, ಇದೀಗ ಲಾಕ್ ಆಗಿದೆ, ಆದರೆ ಡೀಲರ್ಶಿಪ್ ಥ್ರೂನೇ ನಿಮಗೆ ಮಾಡಿಕೊಡ್ತಾರೆ. ಇದು ತುಂಬ ಥಿಕ್ ಕೂಡ ಇದೆ ನೋಡ್ಬೋದು ಇಲ್ಲಿ. ಮ್ಯಾಗ್ನೆಟಿಕ್, ಇದು ಏನು ಕ್ಲಚ್ ಥರ ಏನು ಬರೋದಿಲ್ಲ ಓಪನ್ ಮಾಡಲಿಕ್ಕೆ. ಇದ್ರ ಕೆಳಗೆ ಕೂಡ ಸ್ಟೋರೇಜ್ ತುಂಬಾ ಡೀಪ್ ಇದೆ. ಇದು ಕೇಬಲ್. ನಮ್ಮ ಕ್ಲೈಮೇಟ್ ಕಂಟ್ರೋಲ್ ಝೋನ್ಗೆ ಎಲ್ಲ ಸೆಲೆಕ್ಷನಿಗೆ ಲೆದರೇಟ್ ಸೀಟ್. ಮತ್ತು ಇಲ್ಲಿ ಗ್ಲೋಬಾಕ್ಸಲ್ಲಿ ನೋಡೋಣ. ಗ್ಲೋಬಾಕ್ಸ್ ಅಷ್ಟು ದೊಡ್ಡ ಏನಿಲ್ಲ, ಆದರೂ ಡೀಸೆಂಟ್ ಇದೆ. ಇಲ್ಲಿ ಕೂಡ ವೈಟ್ ಥರ ಆಕ್ಸೆಂಟ್. ಇಲ್ಲಿ ಆಟೋಡಿಮಿಂಗ್ ರಿಯರ್ ವ್ಯೂ ಮಿರರ್, ಬ್ಲೂ ಲಿಂಕ್ ಕನೆಕ್ಟೆಡ್ ಬಟನ್ ಜೊತೆಗೆ. ಡ್ರೈವರ್ ಸೈಡ್ನಲ್ಲಿ ಇಲ್ಲೇನು ಮಿರರ್ ಇಲ್ಲ, ಪ್ಯಾಸೆಂಜರ್ ಸೈಡ್ನಲ್ಲಿ ಮಿರರ್ ಮಾತ್ರ. ಇದು ಇಂಡಿವಿಜುವಲ್ ರೀಡಿಂಗ್ ಲೈಟ್ ಇಲ್ಲಿ ನೋಡಿ. ಹಾಗೆ ಮಧ್ಯದ ಬಟನ್ ಕ್ಯಾಬಿನ್ ಲೈಟ್. ಇದು ಸನ್ರೂಫ್ ಓಪನ್ ಮಾಡಿ ನೋಡೋಣ. ಒಂದು ಒಳ್ಳೆ ಫೀಚರ್ ಇದು ನೋಡಿ, ಎಷ್ಟು ದೊಡ್ಡ ಸನ್ರೂಫ್. ಈ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಫಸ್ಟ್ ಕಾರ್ ಅಂತಲೇ ಹೇಳ್ಬೋದು ಹ್ಯುಂಡೈ ಕ್ರೆಟಾ. ಪ್ಯಾನ್ರೋಮಿಕ್ ಸನ್ರೂಫ್ ಬಿಟ್ಟಿರೋದು. ಕಿಯಾ ಸೆಲ್ಟೋಸ್ನಲ್ಲಿ ಬರೀ ಫ್ರಂಟ್ ಡ್ರೈವರಿಗಷ್ಟೇ. ಇಲ್ಲಿ ಬ್ಯಾಕಿನ್ ಪ್ಯಾಸೆಂಜರಿಗೂ ಕೂಡ ನೋಡ್ಬೋದು. ಇಲ್ಲಿ ಆ್ಯಂಬಿಯನ್ಸ್ ಎಷ್ಟು ಅಂದರೆ ರೂಮಿ ಮತ್ತು ತುಂಬ ಲೈಟ್ ಈ ಥರ ಅಟ್ಮಾಸ್ಫಿಯರ್ ಬರುತ್ತೆ. ಕ್ಲೋಸ್ ಮಾಡಲಿಕ್ಕೂ ಕೂಡ ಒಂದು ಸಿಂಗಲ್ ಬಟನ್ ಪ್ರೆಸ್ ಮಾಡೋದು ಸಾಕು. ಮಳೆ ಬಂದು ಡ್ರಾಪ್ಲೆಸ್ ನೋಡ್ಬೋದು. ಇದು ಕೂಡ ಒಂದು ಒಳ್ಳೆ ಥರನೇ ಕಾಣುತ್ತೆ ಇಲ್ಲಿ. ಮತ್ತು ಇದು ಶೇಡ್ಸ್ ಓಪನ್ ಮತ್ತು ಕ್ಲೋಸ್ ಮಾಡಲಿಕ್ಕೆ ಕೂಡ ನಾವು ಎಲ್ಲಿಗೆ ಕ್ಲಿಕ್ ಬಿಡ್ತೀವೋ ಅಲ್ಲಿ ತನಕ ಸ್ಟಾಪ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಸನ್ಗ್ಲಾಸ್ ಹೋಲ್ಡರ್ ಕೂಡ ನೋಡ್ಬೋದು ಇಲ್ಲಿ. ಬನ್ನಿ ಎಂಜಿನಲ್ಲಿ ಏನಿದೆ ಅಂತ ನೋಡೋಣ ಕೆಳಗಡೆ. ಆಲ್ರೈಟ್, ಇಲ್ಲಿ ನೋಡ್ತಾ ಇದ್ದಾರೆ ಹ್ಯುಂಡೈ ಕ್ರೆಟಾದ ಎಂಜಿನ್ 1500cc 4 ಸಿಲಿಂಡರ್ ಡೀಸೆಲ್ ಮತ್ತು ಪೆಟ್ರೋಲ್ ಕೂಡ ಆಪ್ಷನ್ ಇದೆ. ಇದು ನೋಡ್ತಾ ಇದ್ದಾರೆ CRDI ಡೀಸೆಲ್ ಎಂಜಿನ್ ಪ್ರೊಡ್ಯೂಸ್ ಮಾಡುತ್ತೆ 114 ಹಾರ್ಸ್ ಪವರ್ ಮತ್ತು 250 Nm ಅಷ್ಟು ಟಾರ್ಕ್, 250 Nm, 50 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಟೋಟಲ್ ಆಗಿ. ಆ್ಯಾವ್ರೇಜ್ ಅಂತ ನೋಡೋದಾದರೆ 18 ರಿಂದ 22.
18 ನಿಮಗೆ ಸಿಟಿಯಲ್ಲಿ, 22 ಹೈವೇ ಮತ್ತು ಲಾಂಗ್ ಡ್ರೈವ್ ಜರ್ನಿಗೆ. ಹಾಗೆ ಇದಾಯಿತು ಹ್ಯುಂಡೈ ಕ್ರೆಟಾದ ರಿವ್ಯೂ. ಹೇಗನ್ನಿಸ್ತು ರಿವ್ಯೂ ನಿಮಗೆ ಕಮೆಂಟಲ್ಲಿ ನಮಗೆ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಕೂಡ ಕಾರ್ ಕನ್ನಡಿಗ ಚಾನಲ್ಗೆ. ಮರೀದೇ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ತಾರೆ. ನಿಮಗೆ ಇದೇ ಥರ ಕಾರ್ ಬ್ಲಾಗ್ಸ್ ಮತ್ತು ಯೂಸ್ಡ್ ಕಾರ್ಸಿಂದು ವ್ಲಾಗ್ಸ್ ಎಲ್ಲ ಮಿಸ್ ಆಗುತ್ತೆ. ಹಾಗೆ ಇದಾಯಿತು ಹ್ಯುಂಡೈ ಕ್ರೆಟಾ, ಒಂದು ಬ್ಲಾಕ್ ಬಸ್ಟರ್ SUV. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಡ್ರೈವ್ ಸೇಫ್.